ಯಾರು ಹೇಳ್ಯಾರೆ? ಯಾರು? ನಾನು ನಿಮ್ಮ ನಾನು ಅದಕ್ಕೆ ಹೇಳ್ತೀನಲ್ಲ, ಮಧು ಬಂಗಾರಪ್ಪನವರು ಮನಸಾರೆ ಹೇಳಿ, ನಾನು ಹಗುರವಾಗಿ ಅವರು ಮಾತಾಡ್ತಿಲ್ಲ. ರಾಘವೇಂದ್ರ ಯಡಿಯೂರಪ್ಪನವರು ಹಿಂದಿನ ಚುನಾವಣೆಯಲ್ಲೇ ನಾವು ಲಿಂಗಾಯತರು ಉದ್ಧಾರ ಮಾಡ್ತೀವಿ ಅಂತ ಹೇಳಿರೋರು. ನಾಗರಾಜ್ ಗೌಡನಂತ ಒಬ್ಬ ಸಾಧು ಲಿಂಗಾಯತ ವ್ಯಕ್ತಿನ ಯುವಕನ್ನ ಬಲಿ ಕೊಟ್ಟರು. ಮತ್ತು ಹಿಂದುಳಿದ ವರ್ಗದವ್ರನ್ನ ಉದ್ಧಾರ ಮಾಡ್ತೀವಿ ಅಂತ ಅಂದ್ಕೊಂಡು ಇನ್ನೊಬ್ಬ ಹಿಂದುಳಿದ ವರ್ಗದ ಗೋಣಿ ಮಾಂತೇಶ ಬಲಿ ಕೊಟ್ಟರು. ಇವರಿಬ್ಬರು ಸಾಧು ಲಿಂಗಾಯತರನ್ನ ಹಿಂದುಳಿದ ವರ್ಗದ ಯಾಕೆ ಬಲಿ ಕೊಟ್ಟರು ಅಂದರೆ, ತನ್ನ ಮಗ ವಿಜೇಂದ್ರನ ಗೆಲ್ಲಿಸೋದಕ್ಕೋಸ್ಕರ. ಅವ್ರು ಹೇಳಿಬಿಡ್ಲಿ ನೋಡೋಣ, ನಾವು ಆ ರೀತಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿಲ್ಲ ಅಂತೇಳಿ. ನಾನು ಖಂಡಿತ ಗೀತಾ ಶಿವರಾಜ್ಕುಮಾರ್ ಬಗ್ಗೆ ನನ್ನ ವೈಯಕ್ತಿಕವಾದ ಟೀಕೆ ಅಲ್ಲ. ಇವರು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಇಲ್ಲೂ ಮುಂದುವರೆದಿದ್ದಾರೆ. ಹಾಕ್ಸ್ಕೊಂಬಂದ್ರು ಅಲ್ಲಿಂದ. ಇದು ನಾನು ಹೇಳ್ತಾ ಇದ್ದೀನಿ. ನಾನು ನಮ್ಮ ಸಹೋದರಿ ಇದ್ದಂಗೆ ಗೀತಾ ಶಿವರಾಜ್ಕುಮಾರ್ ಅವರು ವೈಯಕ್ತಿಕವಾಗಿ ನನ್ನ ಟೀಕೆ ಅಲ್ಲ. ಈ ಯಡಿಯೂರಪ್ಪನವರು ಅವ್ರ ಮಕ್ಕಳು ಮಾಡ್ತಾರಂತ ಹೊಂದಾಣಿಕೆ ರಾಜಕಾರಣನ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ.